ಓಹ್ ಬಂದ್ರಾ ಗ್ಯಾಂಗ್, ನೀವು 50 ರೂಪಾಯಿ ನೋಟ್ ಮೇಲೆ ವಿಜಯನಗರದ ಕಲಾಕೃತಿ ಆರ್ಕಿಟೆಕ್ಚರ್ ನ ಮಾಸ್ಟರ್ ಪೀಸ್ ಈ ಕಲ್ಲಿನ ರಥನ ಫೋಟೋನಂತೂ ಗಮನಿಸಿರ್ತೀರಾ. ಆಸ್ ಎ ಕನ್ನಡಿಗ ಇದು ಎಷ್ಟು ಪ್ರೌಡ್ ಫೀಲ್ ಅಲ್ವಾ, ಇಲ್ಲಿ ಫೋಟೋದಲ್ಲಿ ಇರೋದು ನಮ್ಮ ಊರಲ್ಲಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ. ಅಂಡ್ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ನಮ್ ಸರ್ ಹೇಳ್ತಾ ಇದ್ರು, ವಿಜಯನಗರದಲ್ಲಿ ಆಗಿನ ಕಾಲದಲ್ಲಿ ಬಂಗಾರ ಅನ್ನೋದನ್ನ ಸೇರಲ್ಲಿ ಅಳಿತಾ ಇದ್ರು ಅಂತ. ಅಂಡ್ ಇದು ನಿಜ ಕೂಡ. ಎಷ್ಟೋ ಜನ ಫಾರಿನರ್ಸ್ ವಿಜಯನಗರನ ಗೋಲ್ಡನ್ ಏರಾ ಟೈಮ್ ಅಲ್ಲಿ ವಿಸಿಟ್ ಮಾಡಿ ಅದರ ಒಂದು ವೈಭವನ ತನ್ನ ಬುಕ್ ಅಲ್ಲಿ ಬರೆದಿದ್ದಾರೆ. ಅಂಡ್ ನಿಮಗ್ ಗೊತ್ತಾಯ್ತೋ ಇಲ್ವೋ, ಬಾಹುಬಲಿ ಮೂವಿನ ಆ ಒಂದು ಸೆಟ್ ಏನಿದೆ, ಆ ಒಂದು ರಾಜ್ಯ ಆಗ್ಲಿ, ಆ ಅರಮನೆಗಳಾಗ್ಲಿ, ಆ ಒಂದು ಆರ್ಕಿಟೆಕ್ಚರ್ ಆಗ್ಲಿ, ಅದೆಲ್ಲಾನು ಹಂಪಿಯಿಂದ ಇನ್ಸ್ಪೈರ್ ಆಗಿರೋದು. ಸೊ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಹಾಗಾಗಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆ ಒಂದು 300 ವರ್ಷಗಳ ಭವ್ಯ ಇತಿಹಾಸ, ಹೇಗೆ 4 ರಾಜವಂಶಗಳು ಸಂಗಮ, ಸುಳುವ, ತುಳುವ, ಅರವೀಡು, ಈ 4 ರಾಜವಂಶಗಳು 300 ವರ್ಷಗಳಿಗಿಂತ ಜಾಸ್ತಿ ಕಾಲ ವಿಜಯನಗರನ ರೂಲ್ ಮಾಡಿರುವಂತಹ ಇತಿಹಾಸನ ತಿಳಿಸ್ಕೊಡ್ತೇನೆ. ಸೊ ನಮ್ಮ ವಿಜಯನಗರದ ಕತೆ ಸ್ಟಾರ್ಟ್ ಆಗುತ್ತೆ 13ನೇ ಶತಮಾನದಲ್ಲಿ. ಆಗ ತುಗ್ಲಕ್ ಸಾಮ್ರಾಜ್ಯ ತನ್ನ ಪೀಕ್ ಅಲ್ಲಿ ಇರುತ್ತೆ. ತುಗ್ಲಕ್ ಸಾಮ್ರಾಜ್ಯದ ರಾಜ ಮೊಹಮ್ಮದ್ ಬಿನ್ ತುಗ್ಲಕ್ಗೆ ದಕ್ಷಿಣ ಭಾರತದಲ್ಲಿ ಕಕಟಿಯ ರಾಜವಂಶದ ವರಂಗಲ್ನ ರಾಜ ಪ್ರತಾಪ ರುದ್ರ ರೈವಲ್ರಿ ಆಗಿರ್ತಾನೆ. ಹೀಗಾಗಿ 1323ರಲ್ಲಿ ವರಂಗಲ್ನ ರಾಜ ಪ್ರತಾಪ ರುದ್ರ ಹಾಗೂ ಮೊಹಮ್ಮದ್ ಬಿನ್ ತುಗ್ಲಕ್ ನ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ವರಂಗಲ್ನ ರಾಜ ಪ್ರತಾಪ ರುದ್ರನ ಸೇನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದು ಅಂತಂದ್ರೆ ಅದು ಹರಿಹರ ಹಾಗೂ ಬುಕ್ಕರಾಯ, ಆಲ್ಸೋ ನೋನ್ ಆಸ್ ಹಕ್ಕ ಬುಕ್ಕ. ಆ ಒಂದು ಯುದ್ಧದಲ್ಲಿ ಈ ಅಣ್ತಮ್ಮಂದಿರು ತುಗ್ಲಕ್ ಆರ್ಮಿಗೆ ತುಂಬಾ ಚೆನ್ನಾಗಿ ಫೈಟ್ ಕೊಡ್ತಾರೆ. ತುಗ್ಲಕ್ ನ ಸೇನೆ ತುಂಬಾ ಈಸಿಯಾಗಿ ಗೆಲ್ಬಹುದಾದಂತಹ ಯುದ್ಧನ ತುಂಬಾ ಟಫ್ ಆಗಿ ಮಾಡಿಕ್ಬಿಡ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಒಂದು ಯುದ್ಧದಲ್ಲಿ ವರಂಗಲ್ನ ರಾಜ ಪ್ರತಾಪ ರುದ್ರ ಸತ್ತು ಹೋಗ್ತಾನೆ. ಹೀಗಾಗಿ ಆ ಒಂದು ಸೇನೆನ ಸೇನಾಪತಿ ಆಗಿದ್ದಂತಹ ಹರಿಹರ ಹಾಗೂ ಬುಕ್ಕರಾಯನ ತುಗ್ಲಕ್ ನ ಸೇನೆ ಬಂದಿ ಮಾಡಿ ದೆಹಲಿ ಕರ್ಕೊಂಡು ಹೋಗುತ್ತೆ. ನಂತರ ದೆಹಲಿಯಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಇವರಿಬ್ಬರನ್ನು ಫೋರ್ಸ್ಫುಲ್ಲಿ ಆಗಿ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡಿ, ಈಗ ನೀವು ತುಗ್ಲಕ್ ಸಾಮ್ರಾಜ್ಯಕ್ಕೆ ಆಗಿರ್ಬೇಕು, ನಿಮ್ಗೆ ನಾನು ದಕ್ಷಿಣ ಭಾರತದಲ್ಲಿ ಒಂದು ಚಿಕ್ಕ ಕ್ಷೇತ್ರ ಕೊಡ್ತೀನಿ, ಅಲ್ಲಿ ನೀವು ನನ್ನ ಉತ್ತರಾಧಿಕಾರಿಗಳಾಗಿ ಅಧಿಕಾರನ ನಡೆಸಿ ಅಂತ ದಕ್ಷಿಣ ಭಾರತದ ಕಡೆಗೆ ಕಳಿಸ್ತಾನೆ. ಹರಿಹರ ಹಾಗೂ ಬುಕ್ಕರಾಯ ದಕ್ಷಿಣ ಭಾರತದ ಆನೆಗುಂಡಿ ಅನ್ನೋ ಒಂದು ಚಿಕ್ಕ ಕ್ಷೇತ್ರದಲ್ಲಿ ತುಗ್ಲಕ್ ಸಾಮ್ರಾಜ್ಯದ ಅಂಡರ್ ಅಧಿಕಾರಿಯಾಗಿ ತಮ್ಮ ಕೆಲಸನ ನಡೆಸ್ತಾ ಇರ್ತಾರೆ. ಅಂಡ್ ಅದೇ ಟೈಮ್ ಅಲ್ಲಿ ಡ್ಯೂರಿಂಗ್ ದಟ್ ಪೀರಿಯಡ್ ಹರಿಹರ ಹಾಗೂ ಬುಕ್ಕರಾಯನಿಗೆ ಒಬ್ರು ಗುರುಗಳು ಸಿಗ್ತಾರೆ. ಅವ್ರ ಹೆಸರೇ ವಿದ್ಯಾರಣ್ಯ ಸ್ವಾಮಿ. ವಿದ್ಯಾರಣ್ಯ ಸ್ವಾಮಿ ಹರಿಹರ ಹಾಗೂ ಬುಕ್ಕರಾಯನಿಗೆ ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಮತ್ತೆ ಹಿಂದೂಗಳಾಗಿ ಕನ್ವರ್ಟ್ ಮಾಡಿ ಅವ್ರಿಗೆ ಇನ್ನೂ ಜಾಸ್ತಿ ಶಸ್ತ್ರಾಸ್ತ್ರಗಳ ಅಭ್ಯಾಸನ ಮಾಡಿಸಿ, ಈಗ ನೀವು ನಿಮ್ದೇ ಆದಂತಹ ಒಂದು ಸ್ವಂತ ರಾಜ್ಯನ ಕಟ್ಟಿ ಅಂತ ಪ್ರೋತ್ಸಾಹಿಸ್ತಾರೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಇಡೀ ಭಾರತನ ಆಳ್ತಿದ್ದಂತಹ ತುಗ್ಲಕ್ ಸಾಮ್ರಾಜ್ಯ ಸ್ವಲ್ಪ ವೀಕ್ ಆಗುತ್ತೆ. ವೀಕ್ ಯಾಕಾಗುತ್ತೆ ಅಂತಂದ್ರೆ 2 ರೀಸನ್ ಇದೆ. ಒಂದು, ತುಗ್ಲಕ್ ನ ರಾಜ ಮೊಹಮ್ಮದ್ ಬಿನ್ ತುಗ್ಲಕ್ ತಂದಿರುವಂತಹ ನ್ಯೂ ಕರೆನ್ಸಿ ಪಾಲಿಸೀಸ್. ಅಂಡ್ ಇನ್ನೊಂದು, ಇವರ ಒಂದು ರಾಜಧಾನಿ ಫಸ್ಟ್ ದೆಹಲಿ ಇರುತ್ತೆ, ಬಟ್ ಅದನ್ನ ಅವರು ಅಲ್ಲಿಂದ ಶಿಫ್ಟ್ ಮಾಡಿ ದೌಲತಾಬಾದ್ಗೆ ತರ್ತಾರೆ. ಸೊ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಹರಿಹರ ಹಾಗೂ ಬುಕ್ಕರಾಯ ತನ್ನ ಇಂಡಿಪೆಂಡೆನ್ಸ್ ನ ಅನೌನ್ಸ್ ಮಾಡಿ ತಮ್ಮದೇ ಆದಂತಹ ಒಂದು ಚಿಕ್ಕ ಆರ್ಮಿನ ಕಟ್ಕೋತಾರೆ. ಅಷ್ಟರಲ್ಲೇ ಅವ್ರಿಗೆ ಇನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ಮೈಸೂರಿನ ಹೊಯ್ಸಳ ರಾಜವಂಶ ಹಾಗೂ ಮಧುರೈನ ಸುಲ್ತಾನನ ಮಧ್ಯ ಯುದ್ಧ ನಡೀತಾ ಇರುತ್ತೆ. ಆ ಒಂದು ಯುದ್ಧದಲ್ಲಿ ಮೈಸೂರಿನ ಹೊಯ್ಸಳ ರಾಜರು ಒಂದ್ ಸ್ವಲ್ಪ ವೀಕ್ ಇರ್ತಾರೆ. ಹಾಗಾಗಿ ಹರಿಹರ ಹಾಗೂ ಬುಕ್ಕರಾಯ ತನ್ನ ಒಂದು ಚಿಕ್ಕ ಆರ್ಮಿ ಜೊತೆ ಆ ಒಂದು ಯುದ್ಧದಲ್ಲಿ ಮೈಸೂರಿನ ಹೊಯ್ಸಳ ರಾಜವಂಶದ ಪರವಾಗಿ ಯುದ್ಧ ಮಾಡಿ ಆ ಒಂದು ಯುದ್ಧನ ಗೆಲ್ತಾರೆ. ಅಂಡ್ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಬುನಿಯಾದಿ ಹಾಕ್ತಾರೆ. ಸೊ ಇಲ್ಲಿ ನೋಟ್ ಮಾಡ್ಕೊಳ್ಳೋ ಪಾಯಿಂಟ್ ಬಂದು ವಿಜಯನಗರನ ಸ್ಥಾಪಕರು ಹರಿಹರ ಹಾಗೂ ಬುಕ್ಕರಾಯ. ಅಂಡ್ ಇವರ ಒಂದು ರಾಜವಂಶ ಬಂದು ಸಂಗಮ ರಾಜವಂಶ. ವಿಜಯನಗರದ ಸ್ಥಾಪನೆ ಆದ್ಮೇಲೆ ಮೊದಲನೇ ಕಿಂಗ್ ಬಂದು
ಬಂದು ಹರಿಹರ ಆಗ್ತಾರೆ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಹರಿಹರ ಕಿಂಗ್ ಆದಾಗ ವಿಜಯನಗರ ಆಗ ವಿದ್ಯಾನಗರ ಆಗಿತ್ತು. ವಿದ್ಯಾನಗರ ಯಾಕೆ ಅಂತಂದ್ರೆ ಎಕ್ಸಾಕ್ಟ್ಲಿ ಅಂತೂ ಎಲ್ಲೂ ಇದು ಮೆನ್ಷನ್ಡ್ ಇಲ್ಲ ವಿದ್ಯಾನಗರ ಅಂತ ಯಾಕೆ ಹೆಸರಿತ್ತು ಅಂತ. ಮೇ ಬಿ ನನ್ನ ಪ್ರಕಾರ ನಾನ್ ರಿಸರ್ಚ್ ಮಾಡಿರೋ ರೀತಿ ವಿದ್ಯಾರಣ್ಯ ಅಂತ ಇವ್ರ ಗುರುಗಳಿದ್ದು, ಅವರು ಇವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿ ತಮ್ಮದೇ ಆದಂತಹ ಒಂದು ಸ್ವಂತ ಸಾಮ್ರಾಜ್ಯನ ಕಟ್ಸಿ ಅಂತ ಪ್ರೋತ್ಸಾಹಿಸಿದ್ದು. ಸೊ ಆಸ್ ಎ ಟ್ರಿಬ್ಯೂಟ್ ಆಗಿ ಅವರು ವಿದ್ಯಾನಗರ ಅಂತ ಇಟ್ಟಿರ್ಬೋದು ಅನ್ನೋದೊಂದು ಹೇಳಿಕೆ. ಓಕೆ, ಸೊ ಹರಿಹರ ರಾಜ ಆಗ್ತಾರೆ ಅಂಡ್ ಹರಿಹರನ ಟೈಮ್ ಅಲ್ಲಿ ವಿಜಯನಗರ ಯಾವ ರೇಂಜಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳನ್ನೆಲ್ಲ ಸೋಲ್ಸಿ ಒಂದು ದೊಡ್ಡ ಸಾಮ್ರಾಜ್ಯ ಆಗಿ ನಿಲ್ಲುತ್ತೆ. ಸೊ ಇವ್ರು ಈ ಕಡೆ ವಿಜಯನಗರ ಸಾಮ್ರಾಜ್ಯನ ಎಕ್ಸ್ಪ್ಯಾಂಡ್ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಉತ್ತರ ಭಾರತದಲ್ಲಿ ಏನ್ ನಡೀತಾ ಇರುತ್ತೆ ಅಂತಂದ್ರೆ ತುಗ್ಲಕ್ ಸಾಮ್ರಾಜ್ಯ ಏನ್ ಇಡೀ ಭಾರತನ ಆಲ್ಮೋಸ್ಟ್ ಎಲ್ಲಾ ಏರಿಯಾನ ರೂಲ್ ಮಾಡ್ತಾ ಇತ್ತು, ಅದು ವೀಕ್ ಆಗ್ತಾ ಆಗ್ತಾ ತುಂಬಾ ಚಿಕ್ಕ ಒಂದು ರಾಜ್ಯಕ್ಕೆ ಶ್ರಿಂಕ್ ಆಗ್ಬಿಟ್ಟಿರುತ್ತೆ. ಹೇಳ್ಬೇಕು ಅಂತಂದ್ರೆ ತುಗ್ಲಕ್ ನ ಹವಾ ಹೋಗಿ ಈಗ ಬಹುಮನಿ ಸುಲ್ತಾನ್ರ ಹವಾ ಇರುತ್ತೆ. ಅಂಡ್ ನೀವು ಮ್ಯಾಪ್ ನೋಡಿದ್ರಿ ಅಂತಂದ್ರೆ ಬಹುಮನಿ ಸುಲ್ತಾನ್ರ ಸಾಮ್ರಾಜ್ಯ ಏನೈತೋ ಅದನ್ನು ಹಾಗೂ ವಿಜಯನಗರ ಸಾಮ್ರಾಜ್ಯದ ಬಾರ್ಡರ್ ಏನೈತೋ ಎರಡನ್ನು ತುಂಬಾ ಕ್ಲೋಸ್ ಇದಾವೆ. ಈ ಕಡೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ಸ್ಟ್ರಾಂಗ್ ಐತೋ ಆ ಕಡೆ ಬಹುಮನಿ ಸಾಮ್ರಾಜ್ಯ ಕೂಡ ಅಷ್ಟೇ ಸ್ಟ್ರಾಂಗ್ ಇರೋದು. ಹಾಗಾಗಿ ಹರಿಹರ ತನ್ನ ಸಾಮ್ರಾಜ್ಯನ ಉತ್ತರ ಭಾರತದ ಕಡೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಉತ್ತರ ಭಾರತದ ಕಡೆ ಎಕ್ಸ್ಪ್ಯಾಂಡ್ ಮಾಡೋ ಬದಲಾಗಿ ದಕ್ಷಿಣ ಭಾರತದ ಕಡೆ ಫೋಕಸ್ ಮಾಡೋಣ, ಇದನ್ನ ಎಕ್ಸ್ಪ್ಯಾಂಡ್ ಮಾಡುವ ಅಂತ ಹೇಳಿ ದಕ್ಷಿಣ ಭಾರತದ ಕಡೆ ಇರುವಂತಹ ರಾಜ್ಯಗಳ ಮೇಲೆ ಯುದ್ಧ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರ. ಆದ್ರೆ ಅಷ್ಟರಲ್ಲೇ 1356ರಲ್ಲಿ ಹರಿಹರನ ಡೆತ್ ಆಗ್ಬಿಡುತ್ತೆ. ದೆನ್ ಹರಿಹರನ ನಂತರ ರಾಜನಾಗಿ ಆಳ್ವಿಕೆ ಬಂದಿದ್ದು ಬುಕ್ಕರಾಯ. ಇವರು ಆಳ್ವಿಕೆಗೆ ಬಂದಾಗ ಫಸ್ಟ್ ಮಾಡಿದ ಕೆಲಸ ಏನು ಅಂತಂದ್ರೆ ವಿದ್ಯಾನಗರ್ ಇರುವಂತಹ ಹೆಸರನ್ನ ಚೇಂಜ್ ಮಾಡಿ ವಿಜಯನಗರ್ ಅಂತ ರೀನೇಮ್ ಮಾಡ್ತಾರೆ. ಅದಾದ್ಮೇಲೆ ಅವ್ರದ್ದೇನ್ ಮಾಸ್ಟರ್ ಪ್ಲಾನ್ ಇರುತ್ತೋ ದಕ್ಷಿಣ ಭಾರತದ ಕಡೆ ಇನ್ನೂ ನಮ್ಮ ಸಾಮ್ರಾಜ್ಯನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಸೊ ಹಾಗಾಗಿ ಮಧುರೈನ ಸುಲ್ತಾನ್ನ ಅಗೇನ್ಸ್ಟ್ ಯುದ್ಧ ಮಾಡೋದಕ್ಕೆ ಬುಕ್ಕರಾಯ ತನ್ನ ಮಗ ಕಂಪನ್ನ ಕಳಿಸ್ತಾನೆ. ಅಂಡ್ ಈ ಒಂದು ಯುದ್ಧದಲ್ಲಿ ಬುಕ್ಕರಾಯನ ಮಗ ಕಂಪನ್ಗೆ ಸಕ್ಸಸ್ ಸಿಗುತ್ತೆ. ಅಂಡ್ ಈಗ ಇಡೀ ದಕ್ಷಿಣ ಭಾರತನ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇರುತ್ತೆ. ಈಗ ಇಡೀ ದಕ್ಷಿಣ ಭಾರತ ಬುಕ್ಕರಾಯನ ಅಧೀನದಲ್ಲಿರೋದ್ರಿಂದ ಆಗಿನ ಇತಿಹಾಸಗಾರರು ಬುಕ್ಕರಾಯನ 3 ಸಮುದ್ರಗಳ ದೊರೆ ಅಂತ ಉಲ್ಲೇಖಿಸ್ತಾರೆ. ಇನ್ನು ಈಗ ವಿಜಯನಗರ ಸಾಮ್ರಾಜ್ಯನ ಉತ್ತರ ಭಾರತದ ಕಡೆ ಎಕ್ಸ್ಪ್ಯಾಂಡ್ ಮಾಡಬೇಕು. ಆದ್ರೆ ಇಲ್ಲಿ ಬಹುಮನಿ ಸುಲ್ತಾನರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಾನೆ ಇರುತ್ತೆ. ಆ ಕೋಲ್ಡ್ ವಾರ್ ಯಾಕೆ ನಡೆಯುತ್ತೆ ಅಂತಂದ್ರೆ ಮೇಜರ್ಲಿ 3 ರೀಸನ್ಸ್ ಇದಾವೆ. ಒಂದು ಬಂದು ಯು ಆಲ್ರೆಡಿ ನೋ ದಟ್ ಈ ಕಡೆ ಬುಕ್ಕರಾಯ ತನ್ನ ವಿಜಯನಗರ ಸಾಮ್ರಾಜ್ಯನ ಉತ್ತರ ಭಾರತದ ಕಡೆ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ಇರ್ತಾನೆ. ಆದ್ರೆ ಅದಕ್ಕೆ ತಡೆ ಹಾಕಿರೋದು ಯಾರು? ಬಹುಮನಿ ಸಾಮ್ರಾಜ್ಯ. ಇವರಿಂದಾಗಿ ನಾವು ಉತ್ತರ ಭಾರತದ ಕಡೆ ಎಕ್ಸ್ಪ್ಯಾಂಡ್ ಮಾಡಕ್ ಆಗ್ತಿಲ್ವಲ್ಲ ಅನ್ನೋದು ಒಂದು ರೀಸನ್. ಇನ್ನೊಂದು ರೀಸನ್ ಏನು ಅಂತಂದ್ರೆ ಕೊಂಕಣ್ನ ರೀಜನ್ ಏನಿದೆ ಅದು ಬಹುಮನಿ ಸುಲ್ತಾನ್ರ ಅಂಡರ್ ಬರುತ್ತೆ. ಜಿಯೋ ಪೊಲಿಟಿಕಲಿ ಕೊಂಕಣ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂತಂದ್ರೆ ಎಲ್ಲಾ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲೇ ಆಗೋದು. ಈವನ್ ಅರೇಬಿಯಾ ಇಂದ ಬರುವಂತಹ ತುಂಬಾ ಒಳ್ಳೆ ಜಾತಿಯ ಕುದುರೆಗಳು ಸಹ ಅಲ್ಲಿಂದನೇ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಿದ್ದು. ಆದ್ರೆ ಈಗ ಕೊಂಕಣ್ ರೀಜನ್ ಅಲ್ಲಿ ಬಹುಮನಿ ಸುಲ್ತಾನ್ರ ಆಳ್ವಿಕೆ ಇರೋದ್ರಿಂದ ಅವರಲ್ಲೊಂದು ಬ್ಯಾರಿಯರ್ ಹಾಕ್ಬಿಟ್ಟಿರ್ತಾರೆ. ಸೊ ಆ ಒಂದು ವಾರ್ ಹಾರ್ಸ್ ವಿಜಯನಗರ ಸಾಮ್ರಾಜ್ಯಕ್ಕೆ ಬರೋದಕ್ಕೆ ಅವ್ರು ಬಿಡೋದೇ ಇಲ್ಲ. ಇನ್ನು 3ನೇ ರೀಸನ್ ಬಂದು ರಾಯಚೂರು ದ್ವಾಬ್. ಈ ರಾಯಚೂರು ದ್ವಾಬ್ ಅಂದ್ರೆ ಏನು ಅಂತಂದ್ರೆ ನೀವು ಮ್ಯಾಪ್ ಅಲ್ಲಿ ನೋಡಿ ಬಹುಮನಿ ಸಾಮ್ರಾಜ್ಯ ಹಾಗೂ ವಿಜಯನಗರ ಸಾಮ್ರಾಜ್ಯನ ಬಾರ್ಡರ್ ತುಂಬಾ ಅಟ್ಯಾಚ್ಡ್ ಇದೆ. ಸೊ ಆ ಒಂದು ಬಾರ್ಡರ್ ಮಧ್ಯದಲ್ಲಿ ಕೃಷ್ಣಾ ನದಿ ಹಾಗೂ ತುಂಗಭದ್ರಾ ನದಿ ಹರಿಯುತ್ತೆ. ಆ ನದಿಯ ದಡದಲ್ಲಿರುವಂತಹ ಒಂದು ಭೂಮಿ ತುಂಬಾ ಫಲವತ್ತತೆಯನ್ನು ಹೊಂದಿರುತ್ತೆ. ಕೃಷಿಗಾರಿಕೆಗೆ ತುಂಬಾ ಪರ್ಫೆಕ್ಟ್ ಇರುತ್ತೆ. ಅಲ್ಲಿ ಯಾವುದೇ ಬೆಳೆ ಹಾಕಿದ್ರು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಆ ಒಂದು ಭೂಮಿ ನನಗ್ ಸೇರುತ್ತೆ ಅಂತ ವಿಜಯನಗರ ಸಾಮ್ರಾಜ್ಯ, ಇಲ್ಲ ಆ ಒಂದು ಭೂಮಿ ನಮಗ್ ಸೇರುತ್ತೆ ಅಂತ ಬಹುಮನಿ ಸುಲ್ತಾನ್ರು. ಇವರಿಬ್ರು ಮಧ್ಯೆ ಒಂದು ಪ್ರಾಪರ್ ಬಾರ್ಡರ್ ಇಲ್ಲದೆ ಇರೋದ್ರಿಂದ ಅಲ್ಲಿನೂ ಒಂದ್ ಸ್ವಲ್ಪ ಕೋಲ್ಡ್ ವಾರ್ ನಡೀತಾನೆ ಇರುತ್ತೆ. ಸೊ ಒಂದು ಕಡೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಇನ್ ದ ಇಯರ್ 1377 ಬುಕ್ಕರಾಯನ ಡೆತ್ ಆಗುತ್ತಾ. ಬುಕ್ಕರಾಯನ ಮರಣದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ನೆಕ್ಸ್ಟ್ ಯಾರ್ ರಾಜ ಆಗ್ತಾರೆ ಅನ್ನೋದೊಂದು ಪ್ರಶ್ನೆ ಆಗಿರುತ್ತೆ.
ಹಾಗಾಗಿ ಬ್ಯಾಟಲ್ ಆಫ್ ಸಕ್ಸೆಷನ್ ಕಾಣಿಸುತ್ತೆ. ಅಣ್ಣ ತಮ್ಮಂದಿರೋ ಮಕ್ಕಳು ಮಧ್ಯಾಹ್ನ ರಾಜ ಯಾರಾಗ್ಬೇಕು ಅನ್ನೋದೊಂದು ಪೈಪೋಟಿ ಇರುತ್ತಾ. ಕೊನೆಗೆ ಬುಕ್ಕರಾಯನ ಮಗ ಎರಡನೇ ಹರಿಹರ ರಾಜ ಆಗ್ತಾನೆ. ಸೊ ಈ ಕಡೆ ವಿಜಯನಗರದಲ್ಲಿ ಸಂಗಮ ರಾಜ ವಂಶದಲ್ಲಿ ಬುಕ್ಕರಾಯನ ಡೆತ್ ಆಗಿರುತ್ತೆ ಅಂಡ್ ಆ ಕಡೆ ಬಹುಮನಿ ಸುಲ್ತಾನ ಮುಜಾಹಿದ್ ಬಹುಮನಿ ಕೂಡ ಸತ್ ಹೋಗಿರ್ತಾನೆ. ಸೊ ಅವನ ಒಂದು ಡೆತ್ ಇಂದ ಬಹುಮನಿ ಸಾಮ್ರಾಜ್ಯ ಒಂದ್ ಸ್ವಲ್ಪ ತಳವಳಿಕೆಯಲ್ಲಿರುತ್ತೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಎರಡನೇ ಹರಿಹರ ರಾಜ ಆಗಿದ್ದು ಇಮಿಡಿಯೇಟ್ಲಿ ಬಹುಮನಿ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರ್ತಾನೆ ಅಂಡ್ ಇದರಲ್ಲಿ ಎರಡನೇ ಹರಿಹರನ್ಗೆ ಸಕ್ಸಸ್ ಕೂಡ ಸಿಗುತ್ತೆ. ಕೊಂಕಣ್ ರೀಜನ್ ಏನು ಬಹುಮನಿ ಸುಲ್ತಾನ್ರ ಅಂಡರ್ ಇತ್ತು ಅದು ಈಗ ವಿಜಯನಗರ ಸಾಮ್ರಾಜ್ಯದೊಳಗಡೆ ಬಂದ್ಬಿಡುತ್ತೆ. ಸೊ ಅಷ್ಟೇ, ಎರಡನೇ ಹರಿಹರನ ಆಳ್ವಿಕೆಯಲ್ಲಿ ಇನ್ನೂ ಗ್ರೇಟೆಸ್ಟ್ ಹೇಳ್ಕೊಳ್ಳುವಂತ ಇನ್ಸಿಡೆಂಟ್ ಏನು ನಡೆದಿಲ್ಲ. ಸೊ ಆಫ್ಟರ್ ದ ಡೆತ್ ಆಫ್ ಎರಡನೇ ಹರಿಹರ 1422ರಲ್ಲಿ ಪ್ರೌಢದೇವರಾಯ ರಾಜ ಆಗ್ತಾರೆ. ಪ್ರೌಢದೇವರಾಯ ರಾಜ ಆಗಿದ್ದ ನಂತರ ವಿಜಯನಗರ ಸಾಮ್ರಾಜ್ಯ ಮತ್ತೆ ಬೆಳೆಯುತ್ತಾ. ಇಲ್ಲಿ ಒಂದು ನೋಟ್ ಮಾಡ್ಕೊಳ್ಳಿ, ಪ್ರೌಢದೇವರಾಯನ ಗಜಬೇಟೆಗಾರ ಅಂತಾನೂ ಕರೀತಾರ. ಯಾಕೆ ಅಂತಂದ್ರೆ ಇವ್ರು ಯಾವುದೇ ಒಂದು ಯುದ್ಧ ಮಾಡಿದಾಗ ಅದರಲ್ಲಿ ಅವ್ರಿಗೆ ವಿಕ್ಟ್ರಿ ಸಿಕ್ಕಾಗ ಆ ಒಂದು ಖುಷಿಗೆ ಅವರು ಆನೆಗಳು ಬೇಟೆ ಆಡ್ತಾ ಇದ್ರು ಅಂತ, ಹಾಗಾಗಿ ಅವ್ರನ್ನ ಗಜ ಬೇಟೆಗಾರ ಅಂತ ಕರೀತಾರ. ಸೊ ಪ್ರೌಢದೇವರಾಯ ರಾಜ ಆಗಿದ್ದ ನಂತರ ವಿಜಯನಗರ ಸಾಮ್ರಾಜ್ಯನ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ ಅಲ್ಲಿ ಇರ್ತಾರ. ಈಗ ಬಹುಮನಿ ಸುಲ್ತಾನ್ರ ಅಗೇನ್ಸ್ಟ್ ಡೈರೆಕ್ಟ್ ವಾರ್ ಮಾಡೋದು ಸ್ಟುಪಿಡಿಟಿ ಆಗುತ್ತಾ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಈಸ್ಟ್ ಸೈಡ್ ಅಲ್ಲಿ ಇರುವಂತಹ ರಾಜ್ಯಗಳ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡ್ತಾರ. ಆದ್ರೆ ಈ ಒಂದು ವಿಷಯ ಗೊತ್ತಾಗಿದ್ದು ವರಂಗಲ್ ನ ಕಿಂಗ್ ಹಾಗೂ ರೆಡ್ಡಿಸ್ ಎಲ್ಲಿ ವಿಜಯನಗರ ಸಾಮ್ರಾಜ್ಯ ನಮ್ಮ ಮೇಲೆ ಯುದ್ಧ ಮಾಡ್ಬಿಡುತ್ತೆ ಅಂತ ಆ ಒಂದು ಭಯಕ್ಕೆ ಬಹುಮನಿ ಸುಲ್ತಾನ್ರ ಹತ್ರ ಹೋಗಿ ಒಂದು ಒಪ್ಪಂದ ಮಾಡ್ಕೊಂತಾರ. ಆದ್ರೂ ಸ್ಟಿಲ್ ಗೊತ್ತು ವರಂಗಲ್ ಕಿಂಗ್ಸ್ ಮೇಲೆ ರೆಡ್ಡಿಸ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಹುಮನಿ ಸುಲ್ತಾನ್ರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಗೊತ್ತಿದ್ರು ಸಹ ಪ್ರೌಢದೇವರಾಯ ವಾರ್ ಅನೌನ್ಸ್ ಮಾಡ್ತಾರ ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಅದರಲ್ಲಿ ಬಹುಮನಿ ಸುಲ್ತಾನ್ರು ಕೂಡ ಇನ್ವಾಲ್ವ್ ಆಗ್ತಾರ. ಹಾಗಾಗಿ ಅಲ್ಲಿ ಪ್ರೌಢದೇವರಾಯನಿಗೆ ಸೋಲ್ ಅನುಭವಿಸಬೇಕಾಗುತ್ತ. ಬಹುಮನಿ ಸುಲ್ತಾನ್ರ ಒಂದು ಸೇನೆ ವಿಜಯನಗರ ಸಾಮ್ರಾಜ್ಯದ ಒಳಗಡೆ ನುಗ್ಗಿ ತುಂಬಾ ಧ್ವಂಸ ಮಾಡುತ್ತೆ, ತುಂಬಾ ಜನ ಅಮಾಯಕರನ್ನ ಸಾಯಿಸುತ್ತೆ, ಎಷ್ಟೋ ಟೆಂಪಲ್ಸ್ ನ ಹೊಡೆದಾಕುತ್ತೆ. ಕೊನೆಗೆ ಪ್ರೌಢದೇವರಾಯ ಬೇರೆ ಆಪ್ಷನ್ ಇಲ್ಲದೆ ತನ್ನ ಇಡೀ ಸಾಮ್ರಾಜ್ಯನಂತೆ ಈಗ ಇಷ್ಟು ಈಸಿಯಾಗಿ ಬಿಟ್ಕೊಡಕ್ಕಂತೂ ಆಗಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಬಹುಮನಿ ಸಾಮ್ರಾಜ್ಯದ ರಾಜ ಫಿರೋಜ್ ಶಾ ಬಹುಮನಿಗೆ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿ ಒಂದು ಸಂಬಂಧ ಬೆಳೆಸ್ಕೊಂತಾರ ಅಂಡ್ ವಿಜಯನಗರ ಸಾಮ್ರಾಜ್ಯದ ಒಂದು ಚಿಕ್ಕ ಕ್ಷೇತ್ರನ ಆಸ್ ಎ ವರದಕ್ಷಿಣೆ ಆಗಿ ಫಿರೋಜ್ಗೆ ಕೊಡ್ತಾರ. ಇಲ್ಲಿ ಮಗಳನ್ನ ಕೊಟ್ಟು ಮದ್ವೆ ಮಾಡಿರಬಹುದು, ಆದ್ರೆ ಪ್ರೌಢದೇವರಾಯನ ಮನ್ಸಲ್ಲಿ ಆ ಒಂದು ರಿವೆಂಜ್ ಅನ್ನೋದು ಹಾಗೆ ಇರುತ್ತೆ. ಸೊ ಸ್ವಲ್ಪ ವರ್ಷಗಳ ನಂತರ ಅವ್ರು ಏನ್ ಮಾಡ್ತಾರೆ, ಈ ವರಂಗಲ್ ಕಿಂಗ್ಸ್ ಹಾಗೂ ರೆಡ್ಡಿಸ್ ಏನಿದ್ರು ಅವ್ರ ಜೊತೆ ಹೋಗಿ ಒಪ್ಪಂದ ಮಾಡ್ಕೊಂಡು 1420ರಲ್ಲಿ ಬಹುಮನಿ ಸುಲ್ತಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಇದ್ರಲ್ಲಿ ಪ್ರೌಢದೇವರಾಯನಿಗೆ ಸಕ್ಸಸ್ ಸಿಗುತ್ತೆ ಅಂಡ್ ಅವ್ರು ಯಾವೆಲ್ಲ ತಮ್ಮ ರಾಜ್ಯನ ಕಳ್ಕೊಂಡಿದ್ರು, ಬಹುಮನಿ ಸುಲ್ತಾನ್ರು ಯಾವ್ದನ್ನೆಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನೆಲ್ಲ ವಾಪಸ್ ಪಡ್ಕೋತಾರೆ. ಸೊ ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ ಬಹುಮನಿ ಸುಲ್ತಾನ್ರಿಗೆ ಒಂದು ರೇಂಜ್ ಭಯ ಹುಟ್ಟಿರುತ್ತೆ. ಈಗ ಡೆವಲಪ್ಮೆಂಟ್ ಕಡೆ ಬರೋಣ. ಎರಡನೇ ದೇವರಾಯ ರಾಜ ಆಗಿದ್ದಾಗ ವಿಜಯನಗರ ಸಾಮ್ರಾಜ್ಯ ತುಂಬಾನೇ ಡೆವಲಪ್ಮೆಂಟ್ ನ ಕಾಣುತ್ತಾ. ಇವ್ರು ಕಟ್ಸಿರೋ ಟೆಂಪಲ್ಸ್ ಎಲ್ಲ ಆರ್ಕಿಟೆಕ್ಚರ್ ಮಾಸ್ಟರ್ ಪೀಸ್ ಅನ್ಕೊಳ್ಳಿ. ತುಂಬಾನೇ ಡ್ಯಾಮ್ಸ್ ನ ಕಟ್ಟಿಸ್ತಾರೆ, ರೈತರಿಗೆ ಹೆಲ್ಪ್ ಆಗ್ಬೇಕು, ಕೃಷಿಗಾರಿಕೆ ಬೂಸ್ಟ್ ಆಗ್ಬೇಕು ಅಂತ ತುಂಬಾ ಒಳ್ಳೆ ನೀರಿನ ಸವಲತ್ತು ಮಾಡ್ತಾರೆ, ಕೆನಲ್ ನ ರಚಿಸ್ತಾರೆ. ಒಟ್ಟಲ್ಲಿ ಇವ್ರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ತುಂಬಾ ಡೆವಲಪ್ಡ್ ಸಿಟಿ ಆಗಿರುತ್ತೆ. ಡ್ಯೂರಿಂಗ್ ದಿಸ್ ಟೈಮ್ ಅಂದ್ರೆ ಪ್ರೌಢದೇವರಾಯ ರಾಜ ಆಗಿದ್ದಾಗ ಒಬ್ಬ ಫಾರಿನ್ ಟೂರಿಸ್ಟರ್, ಅವನ ಹೆಸರು ಬಂದು ನಿಕ್ಲೋ ಡಿ ಕಾಂಟಿ, ಅವನು ತನ್ನ ಬುಕ್ ಅಲ್ಲಿ ಬರೀತಾನೆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಎಷ್ಟು ಬ್ಯೂಟಿಫುಲ್ ಸಿಟಿ ಅಂಡ್ ಅಲ್ಲಿನ ರಾಜ ಪ್ರೌಢದೇವರಾಯ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಅಂಡ್ ಅವರ ಒಂದು ಆಳ್ವಿಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಅನ್ನೋದನ್ನೆಲ್ಲ ಹೊಗಳ್ತಾ ಮೆನ್ಷನ್ ಮಾಡ್ತಾನೆ. ಸೊ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯನ ನಂತರ ಸಂಗಮ ರಾಜ ವಂಶದಲ್ಲಿ ಮುಂದೆ ಬರೋ ಯಾರ ರಾಜರು ಅಷ್ಟು ಲಾಯಕ್ಕಿರಲ್ಲ. ಐ ಮೀನ್ ಆ ಒಂದು ಘನತೆ, ಆ ಒಂದು ಗತ್ತನದು ಯಾರಲ್ಲೂ ಇರಲ್ಲ. ಸೊ ಆಫ್ಟರ್ ದ ಡೆತ್ ಆಫ್ ಎರಡನೇ ದೇವರಾಯ ಈಸ್ಟ್ ಇಂದ ಗಜಪತಿ ರಾಜ ಕಾನ್ಸ್ಟೆಂಟ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಅವ್ನು ಹಾಗೆ ಕಾನ್ಸ್ಟೆಂಟ್ಲಿ ಅಟ್ಯಾಕ್ ಮಾಡ್ತಾ ಇದ್ದ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯನ ನಾವು ಕಳ್ಕೋಬೇಕಾಗುತ್ತೆ ಅಂತ ರಾಜನಾಗಿದ್ದ ಎರಡನೇ ವಿರೂಪಾಕ್ಷನ ಅವನ್ ಪ್ಲೇಸ್ ಇಂದ ತೆಗೆದು ಮಿನಿಸ್ಟರ್ ಪೋಸ್ಟ್ ಅಲ್ಲಿ ಇದ್ದಂತಹ ಸಲುವ ನರಸಿಂಹರಾಯ ರಾಜ ಆಗ್ತಾನೆ. ಸೊ ಎರಡನೇ ವಿರೂಪಾಕ್ಷನ ಜೊತೆಗೆ ಸಂಗಮ ರಾಜವಂಶದ ಕೊನೆ ಆಗುತ್ತೆ. ಸೊ ಈಗ ಸುಳುವ ರಾಜವಂಶನ ಪ್ರಾರಂಭ ಅಂಡ್ ಸುಳುವ ರಾಜವಂಶದಲ್ಲಿ ವಿಜಯನಗರನ ಫಸ್ಟ್ ರೂಲ್ ಮಾಡಿದ್ದು ಕಿಂಗ್ ಯಾರು ಅಂತಂದ್ರೆ ಸುಳುವ ನರಸಿಂಹರಾಯ. ಆಸ್ ಸೂನ್ ಆಸ್ ನರಸಿಂಹ ರಾಜ ಆದ್ಮೇಲೆ ಒಡಿಸ್ಸಾನ ಗಜಪತಿ ರಾಜ ಏನ್ ಕಾನ್ಸ್ಟೆಂಟ್ಲಿ
ಅಟ್ಯಾಕ್ ಮಾಡಿ ವಿಜಯನಗರ ಸಾಮ್ರಾಜ್ಯದ ಒಂದ್ ಸ್ವಲ್ಪ ಭಾಗನ ತನ್ನ ಅಧೀನದಲ್ಲಿ ತಗೊಂಡಿರ್ತಾನೋ ಅದನ್ನ ಮತ್ತೆ ರೀಕ್ಯಾಪ್ಚರ್ ಮಾಡ್ಕೊಂತಾರ. ಅಷ್ಟೇ ಅಲ್ಲದೆ ಗಜಪತಿ ರಾಜನ ಸೇನೆ ವಿಜಯನಗರ ಸಾಮ್ರಾಜ್ಯ ಒಳಗಡೆ ಬಂದು ಏನ್ ಟೆಂಪಲ್ಸ್ ನೆಲ್ಲ ಧ್ವಂಸ ಮಾಡಿರುತ್ತೋ ಅದನ್ನೆಲ್ಲ ಮತ್ತೆ ನರಸಿಂಹ ರಾಜ ರೀಕನ್ಸ್ಟ್ರಕ್ಷನ್ ಮಾಡಿಸ್ತಾನೆ. ಅಂಡ್ ವಿಜಯನಗರ ಸಾಮ್ರಾಜ್ಯದ ಒಳಗಡೆನೆ ಇಂಟರ್ನಲ್ ಡಿಸ್ಪ್ಯೂಟ್ಸ್ ಇರುತ್ತೆ, ಸೊ ಅದನ್ನು ಕೂಡ ಕುತ್ಕೊಂಡು ಬಗೆಹರಿಸ್ತಾನೆ. ಅಷ್ಟೇ ಅಲ್ಲದೆ ಹೊನ್ನಾವರ, ಮಂಗಳೂರು ಹಾಗೂ ಕೇರಳನ ರೀಜನ್ ನ ಕ್ಯಾಪ್ಚರ್ ಮಾಡಿ ಅಲ್ಲಿ ಹೊಸದಾಗಿ ಪೋರ್ಟ್ಸ್ ನೆಲ್ಲ ಸ್ಟಾರ್ಟ್ ಮಾಡಿ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ನ ಪ್ರೋತ್ಸಾಹಿಸ್ತಾನೆ. ಆದ್ರೆ ಸೂನ್ ಸುಳುವ ನರಸಿಂಹ ರಾಜ ಕೂಡ ಸತ್ ಹೋಗ್ತಾನೆ. ರಾಜ ನರಸಿಂಹನ್ಗೆ ಇಬ್ರು ಗಂಡ್ ಮಕ್ಳು ಇರ್ತಾರ, ತಿರುಮಲ ಹಾಗೂ ಇಮ್ಮಡಿ ನರಸಿಂಹ ಅಂತ. ಈಗ ತಂದೆ ಸತ್ತಿದ ನಂತರ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬ ರಾಜ ಆಗ್ಬೇಕು, ಆದ್ರೆ ಇವನಿಬ್ರು ಮಕ್ಕಳು ಸಹ ತುಂಬಾ ಚಿಕ್ಕವರಾಗಿರ್ತಾರ. ಹಾಗಾಗಿ ಏನ್ ಮಾಡ್ತಾರೆ, ಇಮ್ಮಡಿ ನರಸಿಂಹನ ರಾಜನಾಗಿ ಮಾಡಿ ಆ ಒಂದು ಚಿಕ್ಕ ಮಗುನ ಸುಮ್ಮನೆ ಸಿಂಹಾಸನದ ಮೇಲೆ ಕೂರಿಸಿ ಎಲ್ಲಾ ಪವರ್ಸ್, ಎಲ್ಲಾ ಡಿಸಿಷನ್ಸ್ ನ ಸೇನಾಪತಿ ನರಸನಾಯಕ ತಗೋತಾ ಇರ್ತಾನೆ. ಅಂದ್ರೆ ಹೆಸರಿಗಷ್ಟೇ ಇಮ್ಮಡಿ ನರಸಿಂಹ ರಾಜ ಆಗಿರ್ತಾನೆ, ಆದ್ರೆ ಇಂಪಾರ್ಟೆಂಟ್ ಡಿಸಿಷನ್ಸ್ ಪ್ರತಿಯೊಂದನ್ನ ಡಿಸೈಡ್ ಮಾಡೋದು ಸೇನಾಪತಿ ತುಳುವ ನರಸನಾಯಕ. ಇಲ್ಲಿ ನರಸನಾಯಕನ್ಗೆ ಅತಿ ಆಸೆ ಅನ್ನೋದು ಬಂದ್ಬಿಡುತ್ತೆ. ಪವರ್ಸ್ ಎಲ್ಲಾನು ನಮ್ಮ ಹತ್ರ ಇದೆ, ಇಂಪಾರ್ಟೆಂಟ್ ಡಿಸಿಷನ್ಸ್ ಕೂಡ ನಾವೇ ತಗೊಂತಾ ಇರೋದು. ಹೀಗಿರ್ಬೇಕಾದ್ರೆ ಈ ಚಿಕ್ಕ ಮಗುನ ಸಿಂಹಾಸನದ ಮೇಲೆ ಕೂರಿಸೋದ್ ಬೇಕಾ? ಹಾಗಾಗಿ ನರಸನಾಯಕ ಏನ್ ಮಾಡ್ತಾನೆ, ತನ್ನ ಮಗ ವೀರ ನರಸಿಂಹನ ಕೈಯಿಂದ ಇಮ್ಮಡಿ ನರಸಿಂಹ ಹಾಗೂ ತಿರುಮಲನ ಸಾಯಿಸ್ತಾನೆ. ಅಂಡ್ 1491ರಲ್ಲಿ ರಾಜ ಆಗ್ತಾನೆ. ಇಲ್ಲಿಗೆ ಸುಳುವ ರಾಜವಂಶನ ಕೊನೆ ಆಯ್ತು ಅಂಡ್ ತುಳುವ ರಾಜವಂಶನ ಪ್ರಾರಂಭವಾಯ್ತು. ಇಲ್ಲಿ ತುಳುವ ರಾಜವಂಶದಿಂದ ವಿಜಯನಗರನ ಆಳಿದ್ದು ಮೊದಲನೇ ರಾಜ ಬಂದು ತುಳುವ ನರಸನಾಯಕ. ಸೊ ವಿಜಯನಗರನ ಸ್ಥಾಪನೆ ಮಾಡಿದ್ದು ಸಂಗಮ ರಾಜವಂಶ, ದೆನ್ ಬಂತು ಸುಳುವ ರಾಜವಂಶ, ಈಗ ತುಳುವ ರಾಜವಂಶ, ನಂತರ ಅರವೀಡು ಅನ್ನೋದೊಂದು ಬರುತ್ತೆ. ನೋಡಿ, ನೀವೇನಾದ್ರೂ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಬಂದು ಒಂದು ಸಂಗಮ್ ಡೈನಾಸ್ಟಿ ಅಂದ್ರೆ ಸಂಗಮ ರಾಜವಂಶ, ಇನ್ನೊಂದು ಬಂದು ತುಳುವ ಡೈನಾಸ್ಟಿ, ತುಳುವ ರಾಜವಂಶ. ಈ ಎರಡು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಸಂಗಮ ಡೈನಾಸ್ಟಿಯಿಂದನೇ ವಿಜಯನಗರನ ಸ್ಥಾಪನೆ ಆಗಿದ್ದು. ಅಂಡ್ ಈ ತುಳುವ ಡೈನಾಸ್ಟಿ ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಇದ್ರಲ್ಲೇ ಮುಂದೆ ಬರೋ ರಾಜ ಬಂದು ಕೃಷ್ಣ ದೇವರಾಯ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿಗೆ ಸಾಕು. ಕೃಷ್ಣ ದೇವರಾಯ ರಾಜ ಆದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಯಾವ ರೇಂಜ್ ಬೆಳೀತು, ಆ ಒಂದು ಗೋಲ್ಡನ್ ಏರಾ ಹೆಂಗಿತ್ತು, ಸೊ ಅಷ್ಟು ಸ್ಟ್ರಾಂಗ್ ಆಗಿದ್ದು ವಿಜಯನಗರ ಸಾಮ್ರಾಜ್ಯನ ಡಿಕ್ಲೈನ್ ಹೇಗಾಯ್ತು, ಇದನ್ನ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಯಾ ಗೈಸ್, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ನನ್ನಿಂದ ಬೈ ಮಿಸ್ ಆಗಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಇರೋದು, ಪ್ಲೀಸ್ ನನ್ನ ಕರೆಕ್ಟ್ ಮಾಡಿ. ಅಂಡ್ ಹಾಗೇನೆ ಯಾರೆಲ್ಲ ನಮ್ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ವಿಜಯನಗರ ಸಾಮ್ರಾಜ್ಯದ ಪಾರ್ಟ್ 2 ವಿಡಿಯೋ ಬೇಕು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಆ ಬೆಲ್ ನೋಟಿಫಿಕೇಶನ್ ನ ಆನ್ ಇಟ್ಕೊಳ್ಳಿ, ಸೊ ದಟ್ ನಾನು ಏನಾದ್ರು ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಂಚೆನೆ ಸಿಕ್ಬಿಡುತ್ತಾ. ಓಕೆ, ದೆನ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.